ಗರುಡ ಪುರಾಣದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಅದೃಷ್ಟ, ಸಂತೋಷ, ಶಾಂತಿಯನ್ನು ಸಾಕಷ್ಟು ಕೆಲಸಗಳನ್ನು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಪ್ರತಿದಿನ ನಾವು ಈ 3 ಕೆಲಸಗಳಲ್ಲಿ ಒಂದು ಕೆಲಸ ಮಾಡಿದರೂ ನಮ್ಮ ಅದೃಷ್ಟ ಬದಲಾಗುವುದು, ಸಂತೋಷ, ಶಾಂತಿ ದೊರೆಯುವುದು. ಹಾಗಾದರೆ ಯಾವುದು ಆ 3 ಕೆಲಸಗಳು ತಿಳಿಯೋಣ ಬನ್ನಿ. ಹಿಂದೂ ಧರ್ಮದಲ್ಲಿ 4 ಪ್ರಮುಖ ವೇದಗಳನ್ನು ಮತ್ತು 18 ಮಹಾಪುರಾಣಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಅನುಸರಿಸುವಂತಹ ಈ 4 ವೇದಗಳು ಮತ್ತು 18 ಮಹಾಪುರಾಣಗಳು ನಮಗೆ ಜ್ಞಾನವನ್ನು ಮತ್ತು ಜೀವನ ಸಾರವನ್ನು ಕಲಿಸುತ್ತವೆ. ಅಂತಹ 18 ಪುರಾಣಗಳಲ್ಲಿ ಗರುಡ ಪುರಾಣವು ಒಂದಾಗಿದೆ. ಗರುಡ ಪುರಾಣವು ವಿಷ್ಣು ದೇವನ ಹಾಗೂ ಗರುಡ ಪಕ್ಷಿಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸುತ್ತದೆ. ಇದರೊಂದಿಗೆ ಜನನ, ಮರಣ ಮತ್ತು ಪುನರ್ಜನ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಒಳಗೊಂಡಿದೆ. ಮನೆಯಲ್ಲಿ ಮರಣದ ಘಟನೆ ಸಂಭವಿಸಿದಾಗ ಆ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸುವ ಸಂಪ್ರದಾಯವಿದೆ. ಮನೆಯಲ್ಲಿ ಸಾವಾದ ಸಮಯದಲ್ಲಿ ಮಾತ್ರವಲ್ಲ, ಇನ್ನಿತರ ದಿನಗಳಲ್ಲೂ ನೀವು ಗರುಡ ಪುರಾಣವನ್ನು ಓದಬಹುದು. ಆದರೆ ಗರುಡ ಪುರಾಣವನ್ನು ಪಠಿಸುವುದಕ್ಕೆ ಶುದ್ಧ ಮನಸ್ಸು ಹಾಗೂ ನಂಬಿಕೆ ಇರಬೇಕು. ಗರುಡ ಪುರಾಣವು ನಿಮಗೆ ನಿಗೂಢ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಅನೇಕ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ಸಂತೋಷದ ಜೀವನವನ್ನು ನಡೆಸಬಹುದು. ಇವುಗಳಲ್ಲಿ ಮೊದಲನೆಯದು ದಾನ ಮಾಡುವುದು. ದಾನ ಮಾಡುವುದು ಪುಣ್ಯ ಹಾಗೂ ಶ್ರೇಷ್ಠ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ದಾನ ಮಾಡುವ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾನೆ. ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಆಗಿರಬಹುದು, ನಾವು ನಮ್ಮ ಕೈಲಾದಷ್ಟು ಆಹಾರವನ್ನು ದಾನ ಮಾಡಬೇಕು. ಆಲೋಚನೆಗಳು ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕ ಮತ್ತು ಮಾನಸಿಕ ಪರಿಣಾಮವನ್ನುಂಟು ಮಾಡುತ್ತವೆ. ಅತಿಯಾಗಿ ಯೋಚಿಸುವುದನ್ನು ತೆಗೆದುಹಾಕಿ ನಿಶ್ಚಿಂತತೆಯಿಂದ ಇರಲು ಪ್ರಯತ್ನಿಸಬೇಕು. ಮೂರನೆಯದು ದೇವರಿಗೆ ನೈವೇದ್ಯ ಅರ್ಪಿಸುವುದು. ಕೆಲವರು ಆಹಾರವನ್ನು ಬೇಯಿಸಿದ ನಂತರ ತಿನ್ನುವ ಮೊದಲು ಅದನ್ನು ತಮಗೆ ತಾವೇ ಬಡಿಸಿಕೊಂಡು ತಿನ್ನಲು ಪ್ರಾರಂಭಿಸುತ್ತಾರೆ. ಇದನ್ನು ಗರುಡ ಪುರಾಣ ತಪ್ಪು ಎಂದು ಖಂಡಿಸುತ್ತದೆ. ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮೊದಲು ದೇವರಿಗೆ ಅರ್ಪಿಸಬೇಕು. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಮನೆಯ ಮೇಲೆ ಇಡುತ್ತದೆ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯು ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ. ಆದರೆ ಯಾವಾಗಲೂ ದೇವರಿಗೆ ಸಾತ್ವಿಕ ಆಹಾರವನ್ನು ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು.